ನೋಡಿ ಅಲ್ಲಿ ಬೇಗ ಕುಡಿ ಮಕ್ಕಳ ಕಳ್ರು 32 ಜನ ಒಂದು ಗೂಡು. ಅಲ್ಲೋ ಈಗ ಇದಕ್ಕೆ ಏನೇನು ಮಾಡ್ಕೋಬೇಕು ಸರ್? ರೆಸಿಪಿ ಹೇಳ್ಬಿಡಿ ನೀವೇ. ಸಾಂಬಾರ್ ಆದ್ರೆ 2 ಟೊಮೊಟೊ ಪ್ರಾಕ್ಟೀಸ್ ಮಾಡೋದಾಗ ಮಾಡ್ತಾಳೆ. ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗ ಆರಾಮಾಗಿ ನಮ್ಗೆ ಕಡೆ ಭಯ ಆಯ್ತದೆ, ಚಿಲ್ಲಿ ಪೌಡರ್ ಹಾಕ್ಬಿಟ್ಟಿದ್ದಾಳೆ ಅಂತ. ಸೊ ಹಲೋ ಬೈ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನೆಲ್ಲ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋಗೋಸ್ಕರ ನಾನು ಕೊಡ್ತಾ ಇಲ್ಲ. ನಂದು ನೋಡಿ ಒಂದು ಮಾರ್ನಿಂಗ್ ರೋಟೀನ್ ಒಳಗೆ ನಾನು ಇದು ಕೊಡಬೇಕಾಗಿರೋದು ಬ್ರಷ್. ಬಂದಿದ್ದು ಬ್ರಷ್ ಮಾಡಿಸಿ, ಮಗು ಅದು ಮಲಗಿರುತ್ತೆ, ಅದು ಚಿಕ್ಕ ಮಗು ಅದು. ಗೈಸ್ ಫೈನಲ್ ಟಿಫನ್ ಮಾಡೆಲ್ಲ ಆಯಿತು. ಟಿಫನ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಸೊ ಇವತ್ತು ಕ್ಲಾಸ್ ಕೊಡ್ತೀವಿ, ಮತ್ತು ಇವತ್ತು ಕ್ಲಾಸ್ ಇದೆ. ನೋಡಿ ಇದು ಔಟ್ಫಿಟ್ ಇವತ್ತಿನ ನಂದು. ಅವ್ರು ರೆಡಿ ಆಗ್ತಿದ್ದಾರೆ. ಲೆಟ್ಸ್ ಗೋ ಹೊರಡೋಣ. ನೋಡಿ ಗೈಸ್ ಹಾಲು ಕುಡಿತಿದ್ದಾರೆ. ಕುಡಿಲೇಬೇಕು ಇನ್ಮೇಲೆ, ಕುಡಿದೇ ಹೋದರೆ ಗೊತ್ತಲ್ಲ. ನೋಡಿ ಕ್ಲಾಸಿಗೆ ಟೈಮ್ ಆಗೈತೆ. ಇನ್ನು ಹೆಂಗೆ ಆಟ ಆಡ್ತಾಳೆ ನೋಡಿ ಅಲ್ಲಿ. ಬೇಗ ಕುಡಿ ಮಕ್ಕಳ. ಗೈಸ್ ನಾನು ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ, ರೀಲ್ಸ್ ಎಡಿಟ್ ಮಾಡ್ತಿದ್ದೆ ಗೈಸ್. ನನ್ನ ಪ್ರಾಮಿಸ್ ನಾನು ಸುಳ್ಳಲ್ಲ, ನಾನೆಲ್ಲ ಹೆಲ್ಪ್ ಮಾಡಿದ್ದೀನಿ. ನನ್ನ ಮೇಲೆ ಹೇಳ್ತಾಳೆ. ಎಷ್ಟು ಕ್ಲಾಸಿಗೆ ಬಂದರೆ ಟೈಪಿಸ್ಟ್ ನಡೀತಾ ಇದೆ. ನೋಡಿ ನಮ್ಮ ಬಾಸ್ ಹೆಂಗೆ ಕೂತವ್ರೆ, ಆರಾಮ ಸಾಂಗ್ ಕೂತವ್ರು ನಮ್ಮ ಬಾಸ್. ಟೈಪಿಸ್ಟ್ ಮುಗ್ತಾನ. ಹಾಂ ಏನು ಕೇಳು? ಅದೆಲ್ಲ ಫಸ್ಟ್ ಕೇಳ್ದಲ್ಲ, ಹೇಳು. ಕಣ್ಣು ಗುಡ್ಡೆ, ಬಿಳಿ ತಟ್ಟೆಯೊಳಗೆ ಕರಿಯೋ ಗುಡ್ಡೆ. ಕಣ್ಣು ಗುಡ್ಡೆ ಗೈಸ್. ಆಗ್ಲೇ ಕೇಳಿದ ಕರೆಕ್ಟಾಗಿ ಹೇಳ್ದೆ. ಆಮೇಲೆ ಎಷ್ಟು? 32 ಏನೋ ಅಂದಲ್ಲ. ಕಳ್ರು 32 ಜನ ಒಂದು ಗೂಡು. ಅಲ್ಲೋ ಆಮೇಲೆ ಚೋಟದ ಕುಳ್ಳಿ ಮಾರದ ಜಡೆ. ಏನು ಗೊತ್ತಾಯ್ತೀವಲ್ಲ, ಏನು ಸುಜಿದಾರ? ನನಗೆ ಗೊತ್ತು, ನಿಂಗೆ ಗೊತ್ತಾ ಚೆಕ್ ಮಾಡಿದೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು, ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ನಿಮ್ಮದೇ ಬನ್ನಿ. ನೋಡಿ ನಾನು ಬಿಟ್ಟೆ ಹೋಗೋದ ಹಿಂಗೆ ನನಗೆ ಗೈಸ್. ಇವಾಗ ಹೊರಡೋಣ. ಇವತ್ತಿನ ಏನು ಕಂಟೆಂಟು ಅಂದರೆ ಗೈಸ್, ಇವತ್ತು ನಮ್ಮ ನೋಡಿ ಮಿಂಚು ಗುಡುಗು ಹೆಂಗೆ ಬರ್ತಾಯಿದೆ. ಇವತ್ತು ಕಂಟೆಂಟ್ ಏನು ಅಂತ ಅಂದರೆ, ಇವತ್ತು ಫಿಶ್ ತಿನ್ನಬೇಕು ಅಂತ ಅಂದು. ಸೊ ಫಿಶ್ ಸಾರು ಮಾಡೋಕ್ಕೆ ಬರೋಲ್ಲ ನೋಡಿ. ಲೆಫ್ಟ್ ಹೆಂಗೆ ಆಟ ಆಡಿಸ್ತಾ ಇರೋದು. ಫಿಶ್ ತಿನ್ನೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರನೇ ಫಿಶ್ನ ಈಗ ಮಿಂಚು ಗುಡುಗು ಹೆಂಗೆ ರಪ್ಪನ ಬರುತ್ತೆ. ಕ್ಲೋಸ್ ಮಾಡು. ಅದಕ್ಕೆ ಫಿಶ್ನೇ ಇವತ್ತು ಮೌರ್ಯ ಸರು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟು. ನೋಡಿ ಇಬ್ಬರು ಫೇಸ್ ಎಲ್ಲ ಟ್ಯಾನ್ ಆಗಿದೆ. ಇವತ್ತು ನನ್ನ ಫೇಸ್ಗೆ ನನ್ನ ಫೇಸ್ಗೆ ಏನೋ ಆಗ್ತಾರಂತೆ. ಇವತ್ತು ನಮ್ಮ ವೈಫ್ ನನ್ನ ಫೇಸ್ಗೆ ಏನು ಆಗ್ತಾರೆ, ನನ್ನ ಫೇಸ್ಗೆ ಏನು ಆಗ್ತೀವಿ ಅದನ್ನ ಹೇಳಿ. ಅಲ್ಲ ತಮಾಷೆಗೆ ಗೈಸ್. ನಾನು ವೈಟ್ ಆದ್ರೆ ಅದಕ್ಕೆ ಕಾರಣನೇ ಬೇರೆ, ಯಾರು ಅಲ್ಲ ಇವರೇ. ನಾನು ಪ್ರಾಮಿಸ್ ನಾನು ಪ್ರೌಡಿ ಗೈಸ್ ನಾನು. ಸೊ ಬನ್ನಿ, ಇದಕ್ಕೆ ನೀವು ಇವತ್ತು ಮೀನ್ ಸಾರು. ಇವತ್ತು ಮೌರ್ಯ ಸರ್, ಇವತ್ತು ನಾನಲ್ಲ ಅವ್ರ ಅಣ್ಣ, ಅವ್ರ ಬ್ರದರ್ ಇವತ್ತು ಅವ್ರಿಗೆ ಏನು ಸಾರು, ಫಿಶ್ ಸಾಂಬಾರು ಮಾಡೋದು ಹೇಳ್ಕೊಡ್ತಾರೆ. ಮಟನ್ ಸಾರಲ್ಲ, ಫಿಶ್ ಸಾರು. ಅದು ಟುಟೋರಿಯಲ್ ಗೈಸ್ ಇವತ್ತು. ಎಸ್ಕೋ ಬರಲಿ, ಫಿಶ್ ತಂದಿದ್ದಾರೆ, ತೋರಿಸ್ತೀನಿ ತಾಳಿ. ತಂದಿಕ್ಕಿದ್ದಾರೆ ಆಲ್ರೆಡಿ. ಇವಾಗ ಅದು ಈಗ ಗುದ್ದದೆ ಇದು. ಈಗ ಬನ್ನಿ ನನ್ನ ಫೇಸ್ಗೆ ಏನು ಬೇಕಾಗ್ತದೆ ಅದನ್ನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಿಂಗೆ ಮಾಡೋದು. ಅಲ್ಲ ನಮ್ಮನ್ನು ಕೇಳಬೇಕು ಗೈಸ್, ಶುರು ಕೇಳೋಲ್ಲ ಗೈಸ್. ಬನ್ನಿ ಗೈಸ್, ಫುಲ್ ಎಲ್ಲ ಫೇಸ್ ಕ್ಲಿಯರ್ ಆಯ್ತದ. ಆ್ಯಟಿಟ್ಯೂಡು ನನಗೂ ಮಾಡ್ತಾಳೆ ಗೈಸ್. ನೋಡಿ ಫೋನ್ ಎಲ್ಲ ಇಕ್ಕದು ಹುಡ್ಕಾಡೋದು. ಅವಾಗಲೇ ಫ್ರಿಜ್ಜಲ್ಲಿತ್ತು, ಹೊಸದಾಗಿ ತೋರಿಸಿದ್ದೀನಿ. ಮತ್ತು ಇದಕ್ಕೆ ಈ ಕಾಯಿ ಇವತ್ತು ನಮ್ಮ ಕುಕ್ ಮಾಡ್ತಿರೋದು ನಾನು ಆಗಲೇ ಹೇಳ್ದಂಗೆ. ಬಟ್ ಇದರಲ್ಲಿ ಏನು ಮಿಸ್ ಆಯಿತು ಅಂತಂದರೆ, ಅವಳಿಗೆ ಹೇಳ್ಕೊಡ್ತಾ ಇಲ್ಲ. ಅವಳೇನೋ ಸ್ವಲ್ಪ ಮಾಡ್ತಾಳೆ, ನಾನು ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ ಅಂತ. ಈಗ ನನಗೆ ಹೇಳ್ಕೊಡ್ತವ್ರು ಇವಾಗ. ಸೊ ಈಗ ನನಗೂ ಹೇಳ್ಕೊಟ್ಟು ನಿಮಗೂ ಹೇಳಿಸ್ಕೊಡ್ತೀನಿ. ತಾಳಿ ಅಂತ ಇದ್ದೀನಿ ಗೈಸ್. ಮಧ್ಯಾಹ್ನ ಊಟ ಮಾಡಿದಾಗ ಹೊಟ್ಟೆ ಹಚ್ಬಿಟ್ಟೈತೆ. ಸರ್ ಎಷ್ಟು ಕೆಜಿ ತಂದ್ರಿ ಸರ್? 1.5 kg. 2 ಹಿಂಗೆ ಯಾಕೆ ಮುಟ್ಟಿದ್ದೀರಾ? ಅದು ತಿಂದೆ ಹೋದವರು ಈ ಥರ ತಿಂದೆ ಅಂತ. ಏನು ತಿಂದೆ ಹೋದವರು? ಸಾಂಬಾರಲ್ಲಿ ಪೀಸ್ ತಿನ್ನಲ್ಲ, ಹಾಂ, ಅದಕ್ಕೆ ತವಾ ಫ್ರೈ ಮಾಡ್ಕೊಂಡು. ತವಾ ಫ್ರೈ ಇದು ಗೈಸ್. ಕ್ರೇಜಿ ತವಾ ಫ್ರೈ ಇರುತ್ತೆ, ಸಾಂಬಾರು ಇರುತ್ತೆ. ಈಗ ಇದಕ್ಕೆ ಏನೇನು ಮಾಡ್ಕೋಬೇಕು ಸರ್? ಅದು ರೆಸಿಪಿ ಹೇಳ್ಬಿಡಿ ನೀವೇ. ಸಾಂಬಾರ್ ಆದ್ರೆ 2 ಟೊಮೊಟೊ, 1 ಕಾಯಿ, ಅಂದ್ರೆ ಅರ್ಧ ಹೋಳು ಕಾಯಿ, ಓಕೆನಾ. ಇನ್ನ 3 ಸ್ಪೂನ್ ಸಾಂಬಾರ್ ಪೌಡರ್. ಇನ್ನು ನೆಕ್ಸ್ಟ್ ಲಾಡುವಷ್ಟಪ್ಪದ್ದು ಹುಣಸೆ ಹಣ್ಣು ಗೈಸ್ ನೆನೆಸ್ಕೋಬೇಕು, ಓಕೆನಾ. ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ತರ ಈರುಳ್ಳಿ ಖಾರ ಮಾಡ್ಕೊಬೇಕು. ಈರುಳ್ಳಿ, ಶುಂಠಿ, ಸಾಂಬಾರ್ ಸೊಪ್ಪು, ಮೆಣಸಿನ್ಕಾಯಿ, ಲೈಕ್ ಇದನ್ನೆಲ್ಲ ಹಾಕೊಂಡು ಈ ತರ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಅದೆಲ್ಲ ಆದ್ಮೇಲೆ ಫಸ್ಟು ಸೊ ಇದೆಲ್ಲ ಆಗಿದೆ. ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದಿದೆ. ಟೊಮೊಟೊ ಮತ್ತೆ ಇದು ಕಾಯಿ, ಸಾಂಬಾರ್ ಸೊಪ್ಪೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಿದೆ. ಸೊ ಈ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೋದನ್ನ ಹೇಳ್ತೀವಿ, ನೋಡ್ಬೋದು, ಕೇಳಿಸ್ಕೊಳ್ಳಿ.
ಈಗ ಬಂದ ನೋಡಿ ಗೈಸ್, ಅಲ್ಲಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ಲು, ಈಗ ಬಂದಿದ್ದಾರೆ. ಇವಾಗ ಇಷ್ಟೇ ಅಲ್ವಾ ಸರ್ ಈಗ ನಿಮ್ಮದು? ಈಗ ಒಗ್ಗರಣೆ ಹಾಕದ ನೆಕ್ಸ್ಟ್ ಈಗ? ಈ ಟೊಮೊಟೊ ಎಷ್ಟು ತಗೊಂಡಿದ್ದೀರಾ? ಟೊಮೊಟೊ 2, ಹಾಂ, ಅರ್ಧ ತೆಂಗಿನ ಚಿಪ್ಪು, ಅದೇ ಅರ್ಧ ಕಾಯಿ, ಇನ್ನು ನೆಕ್ಸ್ಟ್ ಈರುಳ್ಳಿ ಖಾರ, ಇನ್ನು ನೆಕ್ಸ್ಟ್ ಲಾಡು ಅಷ್ಟದ್ದು ಹುಣಸೆ ಹಣ್ಣು. ಓಕೆನಾ? ಅದಾದ್ಮೇಲೆ ಇನ್ನು ಮಾಮೂಲಿ ಆನಿಯನ್ ಒಗ್ಗರಣೆಗೆ, ಆನಿಯನ್ ಮತ್ತೆ ಈರುಳ್ಳಿ ಮತ್ತೆ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಈ ಸ್ಪೈಸಸ್ ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋದು ಅದೆಲ್ಲ. ಸೊ ಅದೆಲ್ಲ ಆದ್ಮೇಲೆ ಒಗ್ಗರಣೆಗೆ ಹಾಕೊಂಡು ಈರುಳ್ಳಿ ಖಾರ ಹಾಕೊಬೇಕು. ಈರುಳ್ಳಿ ಖಾರ ಆದ್ಮೇಲೆ ಮಾಡಿ ತೋರಿಸ್ಬಿಟ್ಟಿದ್ದೀವಿ, ಹೇಳಿರಲ್ಲ ಗೈಸ್. ನೋಡಿ ಕಲ್ತ್ಕೊತಿದ್ಯಾ? ಇದು ತವಾ ಫ್ರೈ, ಪ್ಯಾನ್ ಫ್ರೈ ಗೈಸ್, ಪ್ಯಾನ್ ಫ್ರೈ. ಇದು ಮಾಮೂಲಿ ಸಾಂಬಾರ್ಗೆ. ಈಗ ಅರ್ಶಿನ ಎಲ್ಲಿ ಹಾಕತ್ತೀರಿ? ಏನು ಗೈಸ್ ನೋಡಿ, 3 ಬಾಕ್ಸ್ 3 ಸ್ಪೂನು ಸಾಂಬಾರ್ ಪುಡಿ. ಈ ಸಾಂಬಾರ್ ಮಾಡೋದಕ್ಕೆ, ಸಾಂಬಾರ್ಗೆ ಗ್ರೈಂಡ್ ಮಾಡ್ಕೋಬೇಕಲ್ಲ. ಸೊ ಕಮ್ಮಿ ಅನ್ಸಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಗೈಸ್, ಹೆಂಗೆ ಕವರ್ ಮಾಡ್ಕೊಂಡಿರೋದು. ಅದು ತೊಳೆಯೋಗು ಅಂತಂದ್ರೆ ಕವರ್ ಮಾಡ್ಕೊಂಡ್ ಬಂದಿರೋದನ್ನ ಹಿಂಗೆ ಆಟ ಆಡೋದು. ಮೀನು ಯಾವ್ದ್ರಲ್ಲಿ ತೊಳ್ಕೊಂಡ್ ಬಂದಿರೋದು? ನೀರಲ್ಲಿ. ಆಮೇಲೆ ಇನ್ನೊಂದು, ಮೀನ್ ತಿಂದ ಮೇಲೆ ಜಾಸ್ತಿ ನೀರು ಕುಡಿಬಾರ್ದು. ಯಾಕೆ? ಹೊಟ್ಟೆ ಒಳಗೆ ಮೀನು ಈಜಲ್ಲ. ಓ, ಈ ತರ ನಮಗೆ ಟ್ರಿಕ್ಸ್ ಗೈಸ್. ನಾನೇನು ಹೇಳ್ತಾರೆ ಅಂತ ನೋಡ್ರೆ ಈ ತರ ಹೇಳೋದ. ಮೀನ್ ತಿಂದ್ಮೇಲೆ ಗೈಸ್ ಯಾರು ಜಾಸ್ತಿ ನೀರು ಕುಡಿಬಾರ್ದು ಅಂತ, ಯಾಕಂದ್ರೆ ಹೊಟ್ಟೆ ಒಳಗೆ ಈಜಾಡೋದಂತೆ. ಅಲ್ಲಿ ನಾವೀಗ ಬಾಳೆಹಣ್ಣು ಬೇಕಿತ್ತು ಅವಳಿಗೆ ಬಾಳೆಹಣ್ಣು ತಿನ್ನಿಸ್ಬೇಕಲ್ಲ. ಬಾಳೆಹಣ್ಣು ತೊಗೊಂಡು ಮತ್ತೆ ನೀರು ತರಬೇಕು. ನೀರು ತೊಗೊಂಡು ಮತ್ತು ಬಾಳೆಹಣ್ಣು, ನೀರು ಮತ್ತು ಇನ್ನೇನು ನಿಂಬೆ, ಲೆಮನ್ ಅಲ್ಲ, ಲೆಮನ್ ತಗೊಂಬರಕ್ಕೆ ಹೋಗ್ತೀವಿ ಗೈಸ್. ಇಲ್ಲಿ ನೋಡಿ ಮೆಮೊರಿ ಸರ್ ರೆಡಿ ಮಾಡ್ತಿದ್ದಾರೆ ಸರ್. ಇಷ್ಟು ನೋಡಿ ಕಡಲೆ ಗಿಡ್ಲೆ ಏನೇನು ಹಾಕಿದ್ದಾರೆ, ಕಡಲೆ, ಚಕ್ಕೆ. ನಾವು ನೀರು ತೊಗೊಬರ್ತೀವಿ. ಬಾಮ ಅವನ ಎಲ್ಲಿ ಮಿರರ್ ಕಾಣಂಗಿಲ್ಲ, ಅಲ್ಲೇ ಫುಲ್ ಫೇಸ್ ರೆಡಿ ಮಾಡ್ಕೊಳ್ಳೋದು. ಇಂಥವ್ರಿಗೆ ಏನು ಹೇಳೋಣ. ಅಯ್ಯೋ ಬನ್ನಿ ಗೈಸ್, ಇವಾಗ ನಾವು ಓಡೋಣ. ನೋಡಿ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇಲ್ಲಿ ನೋಡಿ ನೀರು ತಗೊಂಡು ನಾವೀಗ ಹೋಗಿ ನೀರು ತೊಗೊಂಬರೋಣ. ಎಂಥದ್ದು ಇಲ್ಲ ಹೇಳ್ತು, ಕೇಳಿಸ್ಕೊಳ್ಳಿ. ಏನಂತ ಹೇಳು. ಆಚೆ ಬಂದರೆ ಏನು ಅನ್ಸುತ್ತೆ ನಿನಗೆ? ಏನೋ ಒಂಥರ ಖುಷಿ ಅನ್ಸುತ್ತೆ. ಯಾಕೆ? ನಿನ್ನ ಮೇಲೆ ನಮ್ಗೆ ಏನಾದರೂ ಕೊಡಿಸ್ತಾರೆ ನೋಡಿ ಗೈಸ್, ಯಪ್ಪ ಏನು ಆಚೆ ಕರ್ಕೊಂಬರಂಗಿಲ್ಲ. ಏನಾರು ಒಂದು ಬೇಕು ಇವಳಿಗೆ, ಏನಾರು ಒಂದು ಕೊಡಿಸ್ಬೇಕು ನಾನು. ಅದೇ ಒಂಥರ ಮಜಾ, ನಂಬಿಕೆ ನೋಡ ಏಟಿಲ್ಲ ಕುಡಿತಾಳೆ ಗೈಸ್. ನೋಡಿ ಏನು ಹೇಳೋಣ. ನೋಡಿ ಗೈಸ್, ಅಂಗಡಿ ಕಾಣಿದ್ರೆ ಅಂಗಡಿ ಕಡೆ ಹೋಗುತ್ತಂತೆ. ಆಂಟಿ ಬಾಳೆಹಣ್ಣು ಇದೆಯಾ? ಇಲ್ಲ ಬಾಳೆಹಣ್ಣಿಲ್ಲ ಗೈಸ್. ಇಲ್ಲಿ ಏನು ಹೇಳು. ಬನ್ನಿ ಈಗ ಇಲ್ಲೋ ಅಂತ ಬಾಡಿ ಟ್ರೈ ಮಾಡ್ತಿದ್ದೀನಿ. ನನಗೆ ಈ ಥರ ಏನು ಗೈಸ್, ಅವಳು ಲಾಗ್ ಮಾಡ್ತಾವಳೆ. ಅವಳು ಅನ್ಸಲ್ಲ, ಅವಳು ಪ್ರಾಕ್ಟೀಸ್, ಅವಳು ಲಾಗ್ ಮಾಡ್ತಾಳೆ. ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನನ್ನ ಕಾಲೇಜ್ ಬೇರೆ ಹೋಗ್ತಾಳೆ ಗೈಸ್. ಇನ್ನು ಕರೆಸ್ಪಾಂಡೆನ್ಸ್ ಆಯಿತು. ಈಗ ಬನ್ನಿ, ಈಗ ನೀರು ತುಂಬಿಸ್ಕೊಂಡು ಓಡೋಣ ಗೈಸ್. ಅಲ್ಲಿ ಒಂದು ಆಂಟಿಗೆ ಅದೇ ಬಾಳೆಹಣ್ಣು, ಒಂದೇ ಒಂದು ಬಾಳೆಹಣ್ಣು ಕೊಟ್ಟಿರೋದು ಎಕ್ಸ್ಟ್ರಾ, ಅದಕ್ಕೆ ಬಿಲ್ಡಪ್ ಕೊಡ್ತಿರೋದು. ಆಂಟಿ ನಿಮಗೆ ಆಂಟಿ ಅನ್ನೋಕ್ಕೆ ಮನ್ಸು ಬರಲ್ಲ, ಹುಡುಗಿ ಅಜ್ಜಿ ಥರ ಇದ್ದಾರೆ ಆಂಟಿ ಕರೆಯೋದು. ಅಯ್ಯೋ ಆಂಟಿ ನನ್ನ ಲಾಗ್ ನೋಡು, ಸುಮ್ಮನೆ ರೀ. ಇಲ್ಲೇನೇ ಯೋಚನೆ ಮಾಡ್ತೀನಿ, ಅಲ್ಲಿ ಯಾರೋ ಹಿಂಗೆ ಹೋದ್ರು ಗಾಡಿ ಪಾಸ್ ಆದ್ರು ಕೊಂಡು ಅಂತವಳೆ. ನಂದೇ 100 ವೆಚ್ಚ ಆಗಿರುತ್ತೆ. ಅಯ್ಯೋ ಹುಡುಗಿ ನೋಡ್ರೆ ಒಂಥರ, ಹುಡುಗರು ನೋಡಂಗಿಲ್ವ ನಾನು? ಹುಡುಗಿ ನೋಡಿದ್ಕೆ ನನ್ನ ನೋಡು ಅನ್ನೋದ. ಏನು ಹುಡುಗಿಯಾರು ಗೊತ್ತಿಲ್ಲ ಗೈಸು. ಯಾಕು ನನಗೆ ಕಣ್ಣು ಚೆಸ್ಟ್ ಮಾಡ್ಸೋಕೆ ಫಸ್ಟ್ ಅವರು ಗೈಸ್ ಒಂದು ಸ್ಪೆಕ್ಸ್ ಹಾಕೊಂಡು ಟೋಪಿ ಹಾಕೊಂಡು ಹೋಯ್ತವನೆ, ಕುದು ಹುಡ್ಕೊಂಡು ಹುಡುಗಿ ಅಂತಾರಲ್ಲ. ಮಕ್ಕಳ ಕಾಯಿನೆಲ್ಲ ಫೋನ್ಪೇ. ನೀರೆಲ್ಲ ತೊಗೊಂಡಾಯ್ತು. ಬನ್ನಿ ಓಡೋಣ. ನೀವು ಲೆಮನ್ ತೊಗೊಳ್ಳೋದಿದೆ ನಾನು ಫೇಸ್ ಪ್ಯಾಕ್ ಮಾಡೋಕ್ಕೆ. ಈಗ ಅದೊಂದು ತೊಗೋಬೇಕು. ಬನ್ನಿ ಓಡೋಣ. ಲೆಮನ್ ಒಂದು ತಗೊಂಡ್ರೆ ಆದಷ್ಟು ಮುಗ್ದಂಗೆ ಬಿಟ್ರೆ, ಆದಷ್ಟು ಇವತ್ತಿನ ಔಟ್ಸೈಡ್ ಜರ್ನಿ ಮುಗ್ದಂಗೆ. ಅಲ್ಲಿ ಸಿಗುತ್ತೆ, ಇಲ್ಲಿ ಆಂಟಿ ಅಂಗಡಿ ಲಿಂಬೆಹಣ್ಣು ಸಿಗುತ್ತೆ. ಲಿಂಬೆಹಣ್ಣಲ್ಲ, ಅದು ನಿಂಬೆಹಣ್ಣು. ನೋಡಿ ಗೈಸ್, ಏನು ಟ್ರಿಕ್ಸ್ ಮಾಡ್ತಾಳೆ. ಫೋನ್ ಪೇ ನನ್ನ ಫೋನ್ ನನ್ನ ಕೈಯಲ್ಲಿದೆ. ಆಂಟಿಗೆ ಹೇಳ್ತೀನಿ ನಾನು. ಲಿಮಿಟಿಕಲ್ ಗೈಸಿಗೆ ಅಲ್ಲೂ ಲಿಂಬೆಹಣ್ಣು ಸಾಹಸ ಮಾಡ. ನಿಂಬೆಹಣ್ಣಿಲ್ಲ, ಬೇರೆ ಕಡೆ ಹೋಗ್ಬೇಕು. ಯಾರನ್ನ
ಅಲ್ಲಿ ಯಾರೋ ಗೈಸ್ ಅಲ್ಲಿ ಯಾರೋ ಗೊತ್ತಿಲ್ಲ, ಯಾರೋ ಸಾಂಗ್ ಕೇಳ್ಕೊಂಡು ಅಂಗಡಿದ ಗೊತ್ತಿದ್ದ ಯಾರೋ, ಅಂದರೆ ಇನ್ನು ಸ್ವಲ್ಪ ಹಿಂದೆಲ್ಲ ಆಗಿ ಓಡಿಸ್ಬೇಕಾರೆ ಕಾಣಿಸುತ್ತೆ. ನಾವು ಆಗಲೇ ಬಂದ್ರೆ ಅದೇ ಅಂಗಡಿಗೆ ಯಾರೋ ನಿಮ್ಮ ಬೈಕಲ್ಲಿ ಹೋಗ್ತಿದ್ದ. ಫಸ್ಟ್ ನಾನು ಇಬ್ಬರು ನೋಡ್ದೆ, ಆಮೇಲೆ ಹೋಗಿದ್ದ ಬೈಕ್ ಇಳ್ದಿನಿ ನಡ್ಕೊಂಡು ಹೋಗೋರ್ಗು ನಿನ್ನೆ ನೋಡ್ತಿದ್ದ. ಅದಕ್ಕೆ ಯಾವ್ರು ನಿಂದು ಏನು ಅಂತ ಕೇಳಿ ಏನು ಅಂತೆಲ್ಲ ಕೇಳಿದ್ಕೆ ಇವನು ಇಲ್ಲ ನಾನು ಸಾಂಗ್ ಕೇಳ್ತೀನಿ ಅಂತ ತಲೆ ಬಗ್ಸ್ಕೊಬಿಟ್ಟು ಆಮೇಲೆ ಅವನು ಇದನ್ನೇ ನಾವು ಇವ್ರು ಬಿಟ್ಕೊಟ್ರೆ ನಾವು ಈಗ ನೋಡಿ ಮೈಸೂರಲ್ಲಿ ಚಿಕ್ಕ ಪಾಪು 9 ವರ್ಷದ ಮಕ್ಳ ಮೇಲೆ ರೇಪ್ ಆಗೈತೆ. ಇಂಥ ಕಜರಾಣ ಮಕ್ಳು ಇರೋದ್ರಿಂದನೇ. ಬನ್ನಿ ಗೈಸ್ ಇವಾಗ ಅಲ್ಲೊಂದು ಲಿಂಬೆ ನೀನು ಸಾಹಸ ಮಾಡಿ ಲಿಂಬೆಹಣ್ಣು ಗೈಸ್ ಲಿಂಬೆಹಣ್ಣು ತಗೊಳ್ಳೋಣ. ನೋಡಿ ಗೈಸ್ ಒಬ್ಬನೇ ಹೋಗ್ತೀನಿ ಅಂದ್ರೆ ಒಳಗೆ ಬರ್ತೀನಿ ಅಂತಾಳೆ. ಲಿಂಬೆಹಣ್ಣು ತಗೊಬರಕ್ಕೆ ಲಿಂಬೆಹಣ್ಣು ಬನ್ನಿ ಇಬ್ರು ತಗೊಬರ. ನೋಡಿ ನೀರಲ್ಲಿ ಮಡಗಿದ್ದೀನಿ. ಏನು ಏನು ಏನಕ್ಕೆ ಕೊಡಿಸ್ಬೇಕು ಅದಕ್ಕೆ ಕರೆಕ್ಟ್ ಗೈಸ್. ಬರೀ ಫೈನಲಿ ನನಗೆ ನನ್ನಂಥ ಕಪ್ಪು ಸುಂದರನ ಫುಲ್ ಬಿಳಿ ಮಾಡೋ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ ಮೇಡಮ್. ನಾನು ಬ್ರೌನ್ ಇದ್ದೀನಿ ಸೊಪ್ಕತ್ತೀನಿ. ನಾನು ಮುಂಚೆ ವೈಟ್ ಇದ್ದೆ, ಈಗ ಬ್ರೌನ್ ಆಗಿದ್ದೀನಿ. ಇಲ್ಲ ಈಗ ನನ್ನ ಫೇಸ್ ಪ್ಯಾಕ್ ರೆಡಿ ಆಗ್ತದೆ, ನೋಡೋಣ ಈಗಾಗುತ್ತೆ ಅಂತ. ಟ್ಯಾನ್ ರಿಮೂವ್ ಅಲ್ಲ ಇದು ಗೈಸ್. ಇಂಥ ಹ್ಯಾಂಡ್ಸಮ್ನ ಇನ್ನೂ ಹ್ಯಾಂಡ್ಸಮ್ ಮಾಡೋಕೆ ಹೊರಟಿದ್ದಾರೆ. ಇವ್ರಿಗೆ ಏನಂತ ಹೇಳ್ತೀರಾ ಕಮೆಂಟ್ ಮಾಡ್ತೀರಲ್ವಾ? ಅಕ್ಕ ಎಷ್ಟು ಮಾಡಿದ್ರು ಅಣ್ಣ ವೈಟ್ ಆಗಲ್ಲ ಬಿಡಿ ಅಕ್ಕ ಅಂತ. ನನಗೆ ಗೊತ್ತು ಗೈಸ್, ಆದರೂ ಔಟ್ ಬಿಡಲ್ಲ ಅಲ್ಲ ಬಮ್ಮ. ಬನ್ನಿ ಗೈಸ್ ನೋಡೋಣ ಇದಕ್ಕೆ ಏನೇನಾಗ್ತದೆ ಅಂತ ಅವ್ರಿಗೆ ಹಂಗೆ ಹೇಳೋದಂತೆ ಗೈಸ್. ಹೇಳಬೇಕು ಅಂತಂದರೆ ಈ ಲೈಕ್ 100 ಈ ವಿಡಿಯೋ 100K ವ್ಯೂಸ್ ಆಗಬೇಕು, 1000 ಕಮೆಂಟ್ ಬರಬೇಕು ಅಲ್ಲ ಬಮ್ಮ. ಗೈಸ್ ಅಷ್ಟು ಬೇಗ ಆದಷ್ಟು ಬೇಗ ಹಾಕ್ತೀನಿ ಪಕ್ಕ ಹೇಳ್ತಾಳೆ. ಇದೇನೇ ಅದು 100K ಆದ್ಮೇಲೆ ಕಮೆಂಟ್ ಮಾಡಿ ಹೇಳು ಗೈಸ್. ನನಗೆ ಏನು ಹಂಗೆ ಮರ್ತಂದ್ಬಿಟ್ಟಿನಿ ಯೋಚನೆ ಮಾಡ್ಕೊಂಡು. ಅದೇ ಮರ್ತೋಗಿದೆ, ಅಂಗಡಿಯಲ್ಲಿ ಓಪನ್ ಇಕ್ಕಿಲ್ಲ, ಅದಕ್ಕೇ ಇದು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅಂತ ಎದುರಿಸ್ತೋಳ ಗಾಬರಿ ಆಗ್ಬಿಟ್ಟೆ. ಚಿಲ್ಲಿ ಪೌಡ್ರ್ ಹಾಕಿದೀಯಾ? ಹಾಕಿದೀಯಾ? ಹಾಕಿಲ್ಲ ಗೈಸ್, ನನಗೆ ನಂಬಿಕೆ ಇದೆ ಹಾಕಿಲ್ಲ ಗೈಸ್. ಇಲ್ಲ ಹಾಕಿದೆಯಾ? ಪ್ರಾಮಿಸ್ ಹಾಕಿದೆಯಾ ಗೈಸ್? ಫೇಸ್ ಪ್ಯಾಕ್ ಮಾಡ್ತೀವಿ ಅಂದ್ಬಿಟ್ಟು ಚಿಲ್ಲಿ ಪೌಡರ್ ಹಾಕಿದಾಳೆ. ಅದಕ್ಕೆ ಉರಿತಿದ್ಯಾ ಅಂತ ಕೇಳಿ. ಇಲ್ಲ ಇಲ್ಲ ನೋಡಿಬೇಕೆಂತವ್ರು. ನಾನು ಹಾಕೊಳ್ಳ ಅಂತ ಯಾವಾಗ ಅಂತ ಹೇಳೋದಾಗ ಅವಾಗ ಆರಾಮಾಗಿ ನಮ್ಗೆ ಕಡೆ ಭಯ ಆಯ್ತದೆ ಚಿಲ್ಲಿ ಪೌಡರ್ ಹಾಕ್ಬಿಟ್ಟಿದ್ದಾಳೆ ಅಂತ. ಬೇಕಾದ್ರೆ ನಿನಗೆ ಉರಿಲಿಲ್ಲ ಅಂದ್ರೆ ಹಾಕೊಳ್ತೀನಿ. ಸೊಣಿಗೆ ಸ್ವಲ್ಪ ಫೇಸ್ ಎಲ್ಲ ಫ್ರಮ್ಸ್ ಕ್ಲಿಯರ್ ಆಯಿತು. ವೆರಿ ಗುಡ್. ಅದೇ ಗೈಸ್ ನೀವು ಚೆನ್ನಾಗಿ ಕುಡೀರಿ, ಫೇಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಾನೇ ಹೇಳ್ತೀನಿ ನೀರು ಕುಡಿದಿರೋದಕ್ಕೆ ಡಾಕ್ಟ್ರ್ ಕರ್ಸೋದಕ್ಕೆ ಏನಲ್ಲ, ನಾನು ನೀರು ಕುಡಿದಿರೋದಕ್ಕೆ ಎದುರಿಸ್ತಾಳೆ. ಉರಿತಿದ್ಯಾ? ಉರಿದ್ರೆ ಹೇಳು, ಏನು ಹೆಜ್ಜೆ ಹೇಳು, ನಿಜ ಹೇಳು. ಪಕ್ಕ ಚಿಲ್ಲಿ ಪೌಡ್ರ್ ಹಾಕಿದೀಯಾ? ತಮಾಷೆ ಮಾಡ್ತಿದ್ದೀಯ? ನಿಜ ಹಾಕಿದೀಯಾ? ಇಲ್ಲ ಹಾಕಿಲ್ಲ ಗೈಸ್. ಹಾಕಿದ್ದೀನಿ. ಈಗ ಉರಿ ಸ್ವಲ್ಪ ಹೊತ್ತಿಗೆ ಉರಿ ಸ್ಟಾರ್ಟ್ ಆಗುತ್ತೆ ನೋಡು. ಹಾಕಿಲ್ಲ, ಹಾಕಿದ್ದಾಳೆ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಹೇಳ್ತೀರಾ? ಹಾಕಿದ್ದೀನಿ. ಓಕೆ ಹಾಕಿದ್ರೆ ಬಿಡಿ, ಹುರ್ಕೊತೀನಿ ಮುಗಿಸ್ಕೊತೀನಿ. ಹೋಗೈಸ್ ಇಲ್ಲ ನಿಲ್ಗೆ ಏನು ಮಾಡ್ತಿಲ್ಲ. ಬ್ಯೂಟಿ ಇಲ್ಲ ಟೇಕ್ ಕೇರ್, ಬೈ ಬೈ. ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದ ಮಾರಿಬೇಡಿ ಗೈಸ್. ಹಾಗೆ ಇವ್ರನ್ನು ಕಮೆಂಟ್ ಎಕ್ಸ್ಟ್ರಾ ಹಾಕಿ ಗೈಸ್. ಇನ್ನು ನಾವೀಗ ಮೀನು ಊಟ ಮಾಡ್ಬಿಟ್ಟಲ್ಲ, ಫುಲ್ ರೆಡಿ ಆಗಿಬಿಟ್ಟು ಮೀನು ಊಟ ಮಾಡಿ ನಿಮ್ಮದೇ ಊಟ ಮಾಡಿ ಬರ್ತೀವಿ. ಲೆಟ್ಸ್ ಗೋ, ಬಾಯ್. ಲವ್ ಯು. ನಾಳೆ ಸಿಗೋಣ. ನೋಡಿ ಗೈಸ್ ಮ್ಯೂಸಿಕ್ ಡೇಟ್ ಆಗಿಬಿಟ್ರದ ಫುಲ್ ಖುಷಿ, ಎಲ್ಲ ಕ್ಲಿಯರ್ ಆಗಿರುತ್ತೆ ಫೇಸ್ ಎಲ್ಲ. ಖುಷಿ ಖುಷಿ. ಗೈಸ್ ಲವ್ ಯು. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೇಳು.